ನಾನು ಯಾವ ರೀತಿ ಹೈ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡ ಆ್ಯಂಡ್ ಯಾವ ರೀತಿ ಅದರಿಂದ 1 ಮಿನಿಟ್ ಒಳಗೆ ಸ್ಕ್ಯಾಲ್ಪ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ. ಸೊ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ ಆ್ಯಂಡ್ ಯಾರು ಫಸ್ಟ್ ಟೈಮ್ ನೋಡೋದಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನೋಡಿರಿ, ನಾನು ಯೂಸ್ ಮಾಡೋದು ಫಸ್ಟ್ 9-7 ಮಾರ್ಕೆಟ್ ಪ್ರೀ ಮಾರ್ಕೆಟ್ ಓಪನ್ ಆಕೈತಲ್ಲ, ಸೊ ಅವಾಗ ನಾನು 125ದ ಟೈಮ್ ಮಿನಿಟ್ ಏನು ಇರ್ತೈತಲ್ಲ, ಸೊ ಟೈಮ್ ಫ್ರೇಮ್ನ ಯೂಸ್ ಮಾಡ್ತೀನಿ. ಅವಾಗ ಏನು ಮಾಡ್ತೀನಿ ಅಂತಂದ್ರೆ ನಿನ್ನಿದ ಕೀ ಲೆವೆಲ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐಡೆಂಟಿಫೈ ಅಂತಂದ್ರೆ ಈ ರೀತಿ ಇಲ್ಲಿದ ಬೈಯಿಂಗ್ ಬಂದೈತಿ ಈ ಝೋನ್ದಿಂದ, ಆ್ಯಂಡ್ ಯಾವ ಝೋನ್ದಿಂದ ಸೆಲ್ಲಿಂಗ್ ಬಂದೈತಿ, ಈ ಝೋನ್ದಿಂದ ಸೆಲ್ಲಿಂಗ್ ಬಂದೈತಿ, ಇದನ್ನ ಮಾರ್ಕ್ ಮಾಡಿಟ್ಟಿದೆ. ಸೊ ಮಾರ್ಕ್ ಮಾಡಿಟ್ಮೇಲೆ ಆ್ಯಂಡ್ ಇನ್ನೊಂದು ಐಡೆಂಟಿಫೈ ಮಾಡ್ಬೇಕು. ಸೊ ಇಲ್ಲಿದನು ಸೆಲ್ಲಿಂಗ್ ಬಂದೈತಿ. ಸೊ ಈ ಝೋನ್ ಅಂತ ನಮಗೆ ಇಂಪಾರ್ಟೆಂಟ್ ಆಗ್ತೈತಿ. 125 ಮಿನಿಟ್ ಟೈಮ್ ಫ್ರೇಮ್ದಾಗ ಆಗಿದೆ. ಅದನ್ನ ನೋಡಿ ಆಮೇಲೆ 45 ಮಿನಿಟ್ಗೆ ಬರ್ತೀನಿ. 45 ಮಿನಿಟ್ದಾಗ ಇಲ್ಲಿ ನೋಡಿ, ಸೊ ಮತ್ತು ಇಲ್ಲೊಂದು ಕೀ ಝೋನ್ ಇದೆ ನಮಗೆ. ಸೊ ಇಲ್ಲೊಂದು ಈ ಲೆವೆಲ್ಸಿಂದ ಮಾರ್ಕೆಟ್ ಡೌನ್ ಬಂದೈತಿ. ಇದನ್ನೂ ಒಂದು ಮಾರ್ಕ್ ಮಾಡಿಟ್ಟಿರ್ತೀವಿ. ಇವಾಗ ಇದನ್ನ 15 ಮಿನಿಟ್ ಒಳಗೆ ತಂದಾರ ಅಂದ್ರೆ ನಿಮ್ಗೆ ಮಾರ್ಕೆಟ್ದಾಗ ಲೆವೆಲ್ಸ್ ಐಡೆಂಟಿಫೈ ಆಕ್ಕಾವ. ಸೊ ಅದನ್ನೇನು ಮಾಡ್ತೇನೆ ಅಂತಂದ್ರೆ ಈ ರೀತಿ ಮಾರ್ಕೆಟ ಮಾರ್ನಿಂಗ್ ಓಪನ್ ಆಗಿಬಿಡ್ದೇನೆ ವೇಟ್ ಮಾಡ್ತೇನೆ. ಐದಾರ ಇದು ಅಪ್ಸೈಡ್ ಬ್ರೇಕ್ಔಟ್ ಕೊಡಬೇಕು, ಇಲ್ಲಾಂದ್ರೆ ಈ ಲೋ ಲೆವೆಲ್ದಿಂದ ಮಾರ್ಕೆಟ ಅಪ್ಸೈಡ್ ಹೋಗಬೇಕು. ಸೊ ಅವಾಗ ನಾನು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ನಾನು ಮಾಡಿದ್ದೆ ಸಿ ಸೈಡ, ಬಟ್ ನಾನು ನಿಮ್ಗೆ ಇವಾಗ ಪಿ ಸೈಡ್ ತೋರಿಸೋತೀನಿ. ಯಾಕಂದರೆ ನಿಫ್ಟಿ 50 ತೆಳಗೆ ಬೀಳತ್ತಿದ್ದ ಅದೇ ಟೈಮ್ದಾಗ ನಾನು ವೀಡಿಯೋ ಮಾಡತ್ತಿದ್ದೆ. ಸೊ ಅದಕ್ಕೆ ಈ ಪುಟ್ನ ತೆಗೆದಿಟ್ಟಿದ್ದೆ. ಸೊ ಇಲ್ಲಿ ನೋಡಿರಿ, ಈ ರೀತಿ ಮಾರ್ಕ್ ಮಾಡಿಟ್ಟಾಗ 1 ಮಿನಿಟ್ ಒಳಗೆ ಹೋಗ್ಬೋದು. 1 ಮಿನಿಟ್ ಒಳಗೆ ನಿಮ್ಮ ಲೆವೆಲ್ಸ್ ಬಂದೈತಿ. ಇಲ್ಲಿ ಲೋ ಲೆವೆಲ್ಸ್ಗೆ ಟಚ್ ಆಗೈತಿ. ಇಲ್ಲಿ ಒಂದು ಏನು ಮಾಡ್ಬೇಕಂತಂದ್ರೆ ಇಲ್ಲಿ ನೋಡಿ, ಲೋ ಲೆವೆಲ್ಸ್ ಟಚ್ ಆದಾಗ ವ್ಯಾಲ್ಯೂಮ್ ನೋಡಿರಿ, ವ್ಯಾಲ್ಯೂಮ್ ಕಮ್ಮಿ ಆಗೈತಿ. ಆ್ಯಂಡ್ ನೆಕ್ಸ್ಟ್ ವ್ಯಾಲ್ಯೂಮ್ ಕಮ್ಮಿ ಆಗೈತಿ. ಆ್ಯಂಡ್ ಗ್ರೀನ್ ಕ್ಯಾಂಡಲ್ ವ್ಯಾಲ್ಯೂಮ್ ನೋಡಿರಿ ಜಾಸ್ತಿ ಬಂದೈತಲ್ಲ, ಈ ವ್ಯಾಲ್ಯೂಮ್ ನೋಡಿರಿ, ವ್ಯಾಲ್ಯೂಮ್ ಜಾಸ್ತಿ ಬಂದೈತಿ. ಈ ಲೆವೆಲ್ಸ್ಗೆ ಒಂದು ಬೈಯಿಂಗ್ ಇಟ್ಟ, ಇದ್ರ ಒಂದು ಸ್ಟಾಪ್ ಲಾಸ್ ಇಟ್ಟ ನೀವು ಟ್ರೇಡ್ ಮಾಡ್ರೆ ಆರಾಮ್ ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ 77 ರೂಪೀಸ್ಗೂ ಹೋಯ್ತದೆ. 63 ರೂಪೀಸಿಂದ 77, 14 ಪಾಯಿಂಟ್ ಅದು ನಿಮ್ಗೆ ಈಸಿಯಾಗಿ ಸಿಗ್ತೈತಿ. ಆ್ಯಂಡ್ ಅದೇ ರೀತಿ 1 ಮಿನಿಟ್ ಒಳಗೆ ಆಮೇಲೆ ಏನು ಮಾಡ್ಬೇಕಂತಂದ್ರೆ ನೀವು ಇಲ್ಲಿ ಕೀ ಝೋನ್ನ ಐಡೆಂಟಿಫೈ ಮಾಡ್ಬೇಕಾಗ್ತದೆ. ಸೊ ಇದು ಕೀ ಝೋನ್ ಏನೆಲ್ಲ ಐಡೆಂಟಿಫೈ ಮಾಡಿರಿ. ಇದನ್ನೇನ್ರೆ ಮಾರ್ಕೆಟ್ ಮತ್ತೆ ಬ್ರೇಕ್ಔಟ್ ಕೊಡ್ತಾನೆ ಮತ್ತೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರ್ತದೆ. ಬಟ್ ಮಾರ್ಕೆಟ್ ಇವತ್ತು ನಿಫ್ಟಿ 50 ಒಳಗೆ ಡೌನ್ ಬರೋ ಚಾನ್ಸಸ್ ಕಮ್ಮಿ ಆಗೈತಿ. ಯಾಕಂದ್ರೆ ಮಾರ್ಕೆಟ್ ಮತ್ತೆ ರಿಟ್ರೇಸ್ಮೆಂಟ್ ಆಗಿ ಅಪ್ಸೈಡನ್ನು ಹೋಗಕ್ಕೆ ಟ್ರೈ ಮಾಡೈತಿ. ಸೊ ಅದನ್ನ ನಾವು ಏನು ಮಾಡ್ಬೇಕಂತಂದ್ರೆ ಸಿ ಒಳಗೆ, ಈಗ ಸಿ ಒಳಗೆ ತೋರಿಸ್ತೇನೆ ನೋಡಿ. ಈಗ ಒಂದು ಸಿ ಇದೆ ಆ್ಯಡ್ ಮಾಡೀನಿ, 25,200 ಸಿನ ಆ್ಯಡ್ ಮಾಡೀನಿ ಅಂತ ತಿಳ್ಕೊರಿ. ಕೀ ಝೋನ್ಸ್ ಯಾವ ರೀತಿ ವರ್ಕ್ ಹಾಕೋ ನೋಡ್ರಿ. ಇಲ್ಲೇ 125 ಟೈಮ್ ಮಿನಿಟ ಹಾಕೀನಿ. ಇವತ್ತು ನಾನು ಬೆಳಗ್ಗೆ ಇದ್ರ ಒಳಗೆ ಟ್ರೇಡ್ ಮಾಡೀನಿ. ಟ್ರೇಡ್ ಮಾಡಿ 2,471 ರೂಪೀಸ್ನ ಪ್ರಾಫಿಟ್ ಮಾಡ್ಕೊಂಡೀನಿ. ಇದೇ ರೀತಿ ಈಸಿಯಾಗಿ ಟೈಮ್ ಫ್ರೇಮ್ದಿಂದ ಕೀ ಲೆವೆಲ್ಸ್ ಐಡೆಂಟಿಫೈ ಮಾಡಿ ಅಲ್ಲಿದೆ ಟ್ರೇಡ್ ಮಾಡ್ತೀನಿ ಅಷ್ಟೇ. ಮತ್ತೇನು ಅದ್ರೊಳಗೆ ಎಕ್ಸ್ಟ್ರಾರ್ಡಿನರಿ ಏನಿಲ್ಲ. ಸೊ ಇಲ್ಲಿ ನೋಡಿ, ನಿನ್ನೆ ಮಾರ್ನಿಂಗ್ ಕ್ಯಾಂಡಲ್ ಇದೆ 9:50 ಮಾರ್ಕೆಟ ಇಲ್ಲಿದೆ ರಿವರ್ಸ್ ಆಗೈತಿ. ಅಂದರೆ ಇದ್ರೊಳಗೆ ಪ್ರೀಮಿಯಮ್ ಒಳಗೆ. ಆ್ಯಂಡ್ ನಾನು ಮೇನ್ ಪ್ರೀಮಿಯಮ್ ಒಳಗೆ ನೋಡ್ತೀನಿ, ಯಾಕಂದರೆ ಪ್ರೀಮಿಯಮ್ ಮೂಮೆಂಟಮ್ ಮಾತ್ರ ನಮ್ಗೆ ಪ್ರಾಫಿಟ್ ಆಗೋದು. ಸೊ ಇದನ್ನ ಇಲ್ಲಿದೆ ಬೈಯಿಂಗ್ ಬಂದೈತಿ. ಸೊ ಬೈಯಿಂಗ್ ಝೋನ್ನು ಆ್ಯಡ್ ಮಾಡಲಿ. ಆ್ಯಂಡ್ ಇದ್ರ ಕೆಳಗೆ ಇನ್ನೊಂದು ಬೈಯಿಂಗ್ ಝೋನ್ ಐತಿ. ಇಲ್ಲಿ ನೋಡಿರಿ, ಈ ಸೈಡ್ದಿಂದ ಬೈಯಿಂಗ್ ಬಂದೈತಿ. ಇದನ್ನೊಂದು ಐಡೆಂಟಿಫೈ ಮಾಡಿಟ್ಟೆ. ಸೊ ಇವಾಗ ಮಾರ್ಕೆಟ್ ಮಾರ್ನಿಂಗ್ ಏನು ಮಾಡ್ತೀನಿ, 45 ಮಿನಿಟ್ಗೆ ಶಿಫ್ಟ್ ಮಾಡಿದಾಗ ಮಾರ್ಕೆಟ್ ಏನು ಮಾಡೈತಿ, ಈ ಟೈಮ್ ಫ್ರೇಮ್ದಾಗ ಇಲ್ಲಿ ಒಂದು ಬ್ರೇಕ್ಔಟ್ ಕೊಟ್ಟೈತಿ, ಮತ್ತು ಫೇಲ್ ಆಗೈತಿ, ಮತ್ತು ಬ್ರೇಕ್ಔಟ್ ಕೊಟ್ಟೈತಿ, ಮತ್ತು ಫೇಲ್ ಆಗೈತಿ. ಬಟ್ 1 ಮಿನಿಟ್ದಾಗ ನೋಡಿರಿ ಸ್ಕ್ಯಾಲ್ಪ್ ಮಾಡೋಕೆ ನಿಮ್ಗೆ ಭಾಳ ಈಸಿ ಆಕೈತಿ. ನಾನೇನು ಮಾಡ್ತೀನಿ, ಪ್ರೀಮಿಯಮ್ ಈ ಝೋನ್ದಾಗ ಲೋ ಲೆವೆಲ್ಗೆ ಬರಬೇಕದು. ಈ ಝೋನ್ ಏನು ಮಾರ್ಕೆಟ್ ಮಾಡಿಟ್ಟಲ್ಲ, ಫಸ್ಟ್ 9:15 ಮಾರ್ಕೆಟ್ ಓಪನ್ ಆಯಿತು. ಓಪನ್ ಆಗ್ಬಿಡ್ದೆ ಈ ಲೆವೆಲ್ಸಾಗಿ ಬರ್ಬಿಡ್ದೆ ನಾನು ಇಲ್ಲಿ ಬೈ ಮಾಡ್ತೀನಿ. ಆ್ಯಂಡ್ ಈ ಲೆವೆಲ್ಸ್ ಬ್ರೇಕ್ ಆಗೋಮಟ್ಟ ನೋಡ್ತೀನಿ. ಬ್ರೇಕ್ ಆಗಲಿಲ್ಲ ಅಂತಂದರೆ ಮತ್ತೆ ಜೆಟ್ ಆಗಿಬಿಡ್ತೀನಿ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ನೋಡಿರಿ, ಅದೇ ಲೆವೆಲ್ಸ್ಗೆ ಬಂದು ಕೀ ಝೋನ್ಗೆ ಮಾರ್ಕೆಟ್ ಮತ್ತು ಅಲ್ಲೇ ಹೋಗೈತಿ. ಸೊ ಈ ರೀತಿ ನೀವು ಸ್ಕ್ಯಾಲ್ಪ್ನ ಈಸಿಯಾಗಿ ಮಾಡ್ಬೋದು ಇದ್ರೊಳಗೆ. ಆ್ಯಂಡ್ ಇದೇ ಇಲ್ಲಿಂದ ಮತ್ತೆ ಈಗ ಮಾರ್ಕೆಟ ಅಪ್ಸೈಡ್ ಹೋಗೈತಿ. ಸೊ ಇದೇ ಬ್ರೇಕ್ಔಟ್ ಕೂಡ ಐತಿ. ಯಾಕಂತಂದ್ರೆ ನಿಫ್ಟಿ 15 ಮಿನಿಟ್ದಾಗ ಮಾರ್ಕೆಟ್ ಬ್ರೇಕ್ಔಟ್ ಕೊಡೈತಿ. ಬ್ರೇಕ್ಔಟ್ ಕೊಡ್ತಂತಂದ್ರೆ ಸೊ ಮತ್ತೆ ಡೌನ್ ಬರೋ ಚಾನ್ಸಸ್ ಇರ್ತದೆ. ಅದೇ ರೀತಿ ನಾವು ಯಾವತ್ತು ತೆಗೆದಿಟ್ಟಿದ್ವಿ 25,200 ಪುಟ್ಟೊಳಗೆ ತೋರಿಸಿದ್ದೆ ನಾನು ನಿಮಗೆ. ಅದರೊಳಗೆ ಯಾವ ರೀತಿ ಮೂಮೆಂಟಮ್ ಬಂದಿರ್ತೈತೆ ನೋಡಿ. ಈಗ ಎಸ್
ಇಲ್ಲಿ ನೋಡಿರಿ, ನಾವೇನು ಐಡೆಂಟಿಫೈ ಮಾಡಿಟ್ಟಿದ್ದಲ್ಲ ಅದೇ ಲೆವೆಲ್ಸಿಂದ ಮಾರ್ಕೆಟ್ ಯಾವ ರೀತಿ ಮೂಮೆಂಟಮ್ ಬರಾಯ್ತು ನೋಡಿರಿ ಇಲ್ಲಿ. ಸೊ ಇದನ್ನ 1 ಮಿನಿಟಿಗೆ ಶಿಫ್ಟ್ ಮಾಡಿದ್ವಿ ಅಂದರೆ ನಾವೇನಿದು 1 ಮಿನಿಟ್ದಾಗ ಈ ಝೋನ್ ಕ್ಲಿಯರ್ ಆದ್ರೆ ಮಾರ್ಕೆಟ್ದಾಗ ಮೂಮೆಂಟಮ್ ಬರ್ತೈತೆ ಅಂದಿದ್ದಿಲ್ಲ, ಮೂಮೆಂಟಮ್ ಬಂತ. ಬಟ್ ಅದೇ ರೀತಿ ಸಸ್ಟೇನ್ ಆಗತ್ತಿಲ್ಲ, ಪ್ರೀಮಿಯಮ್ ಸಸ್ಟೇನ್ ಆಗತ್ತಿಲ್ಲ. ಪ್ರೀಮಿಯಮ್ ಸಸ್ಟೇನ್ ಆಯ್ತು ಅಂತಂದ್ರೆ ಈಸಿಯಾಗಿ ಮಾರ್ಕೆಟ್ ಮೂಮೆಂಟಮ್ ಕೊಡ್ತೈತಿ. ಸೊ ಇದು ಇಷ್ಟು ನಂದು ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿ ಇರ್ತೈತಿ. ಡೈಲಿ ಇದೇ ರೀತಿ ಸ್ಕ್ಯಾಲ್ಪ್ ಮಾಡ್ತೀನಿ. ಆ್ಯಂಡ್ ಇದರಿಂದ ಬಿಟ್ಟು ಮತ್ತೇನು ನಾನು ಬೇರೆದೇನು ಎಕ್ಸ್ಟ್ರಾರ್ಡಿನರಿ ಯೂಸ್ ಮಾಡೋದಿಲ್ಲ. ಸೊ ನಿಮಗೂ ಈ ರೀತಿ ಸ್ಟ್ರಾಟಜಿನ ಕಲಿಬೇಕಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.